me or anything. If you be the one to take me home. 'Cause right now everything makes me wanna leave this place and roam. Make me feel alive. Take my hand around, let me be the one. Let's just take the dive. Nights only begun, don't you think we're done? Don't you think we're done? ನಮಸ್ಕಾರ, ನನ್ನ ಹೆಸರು ಸುರೇಶ್. ನಾನೊಬ್ಬ ದಂತವೈದ್ಯ. ನನ್ನ ವಯಸ್ಸು 42 ವರ್ಷ. ನನಗೆ ಬಿ ಜಿ ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ವಿವೇಕ್ ಬಗ್ಗ ಅಂತ. ಅವ್ರ ಮುಖಾಂತರ ನಾನು ಇಲ್ಲಿ ಬಂದೆ. ಸೊ ನಾನು ಮೊದಲು ಜಿಮ್ ಮಾಡ್ತಾ ಇರಲಿಲ್ಲ ಅಷ್ಟೊಂದು. 1 ತಿಂಗಳು 2 ತಿಂಗಳು ಮಾಡ್ತಾಯಿದ್ದೆ. ಮತ್ತು ನನ್ನ ಹ್ಯಾಬಿಟ್ಸು ಅಷ್ಟು ಸರಿ ಇರಲಿಲ್ಲ. ತುಂಬ ಲೇಝಿ ಆ್ಯಂಡ್ ತುಂಬ ಸೋಷಿಯಲ್ ಲೈಫ್ ಜಾಸ್ತಿ ಆಗ್ತಾಯಿತ್ತು. ಸೊ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ಹೇಗೆ ಅಂದರೆ, ನೋ ಸೋಷಿಯಲ್ ಲೈಫ್, ಮತ್ತು ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗಿದೆ, ಡಿಸಿಪ್ಲಿನ್ ಬಂದಿದೆ, ಮತ್ತು ನನ್ನ ರೆಗ್ಯುಲರ್ ಏನಿದೆ ಎನರ್ಜಿ ಲೆವೆಲ್ ಆಫ್ ದ ಬಾಡಿ ಅದು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಪ್ಲಸ್ ಎಲ್ಲದಕ್ಕಿಂತ ನನ್ನ ವೆಯ್ಟ್ ಆ್ಯಂಡ್ ಫ್ಯಾಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಮತ್ತು ಓವರಾಲ್ ಬಾಡಿ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಭರತ್ ಗೌಡ ಸಿಕ್ಕಿರೋದು ಒಂಥರ ಅದೃಷ್ಟನೇ ಅಂತ ಹೇಳಿರ್ಬೋದು. ಎಲ್ಲರಿಗೂ ಸಿಗಲ್ಲ ಈ ಚಾನ್ಸ್. ಇಲ್ಲಿ ಬಂದಮೇಲೆ ನೀವು ಜಸ್ಟ್ ಸುಮ್ಮನೆ ಹಾಗೆ ಬಂದರೆ ಕಷ್ಟ. ನೀವು ಮುಂಚೆ ಪ್ರಿಪೇರ್ ಆಗಿ ಬನ್ನಿ. ಹೇಗೆ ಅಂದರೆ, ಇಲ್ಲಿ ನೀವು ಎಲ್ಲ ಬಿಟ್ಟು ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಅವ್ರು ಹೇಳಿದ ಪ್ರಕಾರ ಮಾಡಿದ್ರೆ ನಿಮ್ಮ ಗೋಲ್, ನಿಮ್ಮ ಡ್ರೀಮ್ ಬಾಡಿ ನಿಮಗೆ ಬರುತ್ತೆ. ಇಲ್ಲ ಅಂದರೆ ಕಷ್ಟ ಬರೋದು. ಇಲ್ಲಿ ಇಟ್ಸ್ ಲೈಕ್ ಎ ಸ್ಕೂಲ್. ನಮ್ಮ ಸಾರ್ ಬಂದು ಭರತ್ ಗೌಡ ಸರ್. ನನಗೆ ತುಂಬ ವರ್ಷ ಆದಮೇಲೆ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಆಯಿತು ಆಫ್ಟರ್ 25 ಇಯರ್ಸ್. ಯಾಕೆಂದರೆ ಅವ್ರು ಹೇಳಿದ್ದು ನಾವು ಕೇಳಬೇಕು. ಲೈನಲ್ಲಿ ನಿಂತ್ಕೊಂಡು ನಾವು ಹೋಗಿ ಅವ್ರ ಹತ್ರ BCA ಅನಾಲಿಸಿಸ್ ಎಲ್ಲ ಚೆಕ್ ಮಾಡಿಸ್ತಾ ಇದ್ವಿ ಪ್ರತಿ ತಿಂಗಳು. ಅದ್ರ ಮುಖಾಂತರ ಅವ್ರು ನಮಗೆ ಬಾಡಿ ಹೇಗೆ ಚೇಂಜ್ ಆಗ್ತಾಯಿದೆ ಅದ್ರ ಪ್ರಕಾರ ಡಯಟ್ ಮಾಡ್ತಾಯಿದ್ರು, ಚೇಂಜಸ್ ಮಾಡ್ತಾಯಿದ್ರು. ಸೊ ಅವರು ಇಲ್ಲಿ ಬಂದರೆ ನಾವು ಅವ್ರು ಹೇಳಿದ್ದಂಗೆ ಮಾಡಬೇಕು. ಮಾಡಿಲ್ಲ ಅಂದರೆ ನೀವು ಇಲ್ಲಿ ಬರೋದು ವೇಸ್ಟ್. ಪ್ಲಸ್ ಇಲ್ಲಿ ಈ ಭರತ್ ಗೌಡ BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ ಇಟ್ಸ್ ಲೈಕ್ ಬ್ಯೂಟಿಫುಲ್ ಪ್ಲೇಸ್. ಏಕೆ ಅಂದರೆ ಇಲ್ಲಿ ನಿಮಗೆ ತುಂಬ ಫ್ರೆಂಡ್ಸ್ ಆಗ್ತಾರೆ. ಆ ಫ್ರೆಂಡ್ಸ್ ಮೋಟಿವೇಟ್ ಮಾಡ್ತಾರೆ. ಲೈಕ್ ನನ್ನ ಫ್ರೆಂಡ್ಸ್ ಮಹೇಶ್, ತರುಣ್, ಜೀವನ್, ಪ್ರವೀಣ್, ಎಸ್ಪೆಷಲಿ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ BG ಸರ್. ನಾನು ಸ್ಟಾರ್ಟಿಂಗಲ್ಲೇ ಬಿಟ್ಟೋಗೋಣ ಅಂತ ಇದ್ದೆ, ನನಗೆ ಆಗ್ತಾಯಿರಲಿಲ್ಲ. ಇಟ್ಸ್ ಲೈಕ್ ಐ ಕಾಂಟ್ ಟೇಕ್ ದಟ್ ಹೆವಿ ಲೋಡ್ ಬಿಕಾಸ್ ನನಗೆ ಇದು ಫಸ್ಟ್ ಟೈಮ್ ಆಗಿತ್ತು. ಈ ಫಸ್ಟ್ ಟೈಮ್ ನನಗೆ ಇಷ್ಟು ಇರುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಪ್ಲಸ್ ಗೊತ್ತಿರಲಿಲ್ಲ. ಸೊ ನನಗೆ ಭರತ್ ಗೌಡ ಸರ್ ಕರೆದು ನಾನು ಹೇಳಿದೆ ಅವ್ರಿಗೆ, ನನಗೆ ಆಗ್ತಿಲ್ಲ, ಬಿಟ್ಟೋಗ್ತಾ ಇದ್ದೀನಿ, ಬಿಡಬೇಕು ಅಂತಿದ್ದೀನಿ ಅಂತ. ಬಟ್ ಅವರು ಬಿಡಬೇಡಿ, 90 ಡೇಸ್ ಕಂಪ್ಲೀಟ್ ಮಾಡಿ, ನಿಮಗೆ ರಿಸಲ್ಟ್ ಬರುತ್ತೆ. ಈ ಜಿಮ್ ಇಂದ ನೀವು ಹೊರಗಡೆ ಹೋದರೆ ಬೇರೆ ಜಿಮ್ಗೆ ನಿಮ್ಮನ್ನು ಕೇಳ್ತಾರೆ, ಎಲ್ಲಿ ಮಾಡ್ತಾಯಿದ್ರಿ ಜಿಮ್ಮು, ಇಷ್ಟು ಚೆನ್ನಾಗಿ ಮಾಡ್ತೀರಾ, ಏನು ತೊಗೋತೀರಾ, ಏನು ತಿಂತೀರಾ, ಈ ಥರ ಎಲ್ಲ ಹೇಳಿ ನಮಗೆ ಮೋಟಿವೇಟ್ ಮಾಡಿ ಫೈನಲಿ ನಾನು 90 ಡೇಸ್ ಕಂಪ್ಲೀಟ್ ಮಾಡಿದೆ. ನನಗೆ ಸಮಾಧಾನ ಆಯಿತು, ತುಂಬ ಸಮಾಧಾನಕರ ರಿಸಲ್ಟ್ಸ್ ಬಂದಿದೆ. ಸೊ ಬೀಯಿಂಗ್ ಎ ಫಸ್ಟ್ ಟೈಮರ್ ನನಗೆ ಇದು ವೆರಿ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇದನ್ನ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಸೇಮ್ BG ಹತ್ರ ಇಲ್ಲ ಅಂದ್ರೂ ಎಲ್ಲಾದರೂ ಯಾರೇ ಆದರೂ ಈ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಿ. ಸೋಷಿಯಲ್ ಲೈಫ್ ಈಸ್ ಗುಡ್, ಓಕೆ, ಬಟ್ ಫಿಟ್ನೆಸ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಹಾರ್ಡ್ ವರ್ಕ್ ಇಲ್ಲ ಅಂದರೆ ಯು ಕಾಂಟ್ ಎಕ್ಸ್ಪೆಕ್ಟ್
ದಿಸ್ ಬಾಡಿ ಆರ್ ಎನಿ ಬಾಡಿ ನೀವು ಮಲ್ಕೊಂಡು ಕನ್ಸು ಕಾಣಿದ್ರೆ ಈ ಬಾಡಿ ಬರಲ್ಲ. ಹಾರ್ಡ್ ವರ್ಕ್ ಮಾಡಬೇಕು, ಡಯಟ್ ಮಾಡಬೇಕು. ಅವರು ನಮ್ಮ ಸರ್ ಹೇಳ್ದಂಗೆ ಎವ್ರಿ ಡಯಟ್, ಕಾರ್ಡಿಯೋ ಎಲ್ಲ ಅವ್ರಿಗೆ ರಿಪೋರ್ಟ್ ಮಾಡಬೇಕು ಡೈಲಿ. ಸೊ ಅದ್ರ ಪ್ರಕಾರ ಚೇಂಜಸ್ ಮಾಡ್ತಾಯಿದ್ರು. ಈ ಜಿಮ್ ನಾವು ಇವಾಗ 90 ಡೇಸ್ ಆಗೋಯ್ತು. ಸೊ ಮುಂದಕ್ಕೆ ನಾವು ತುಂಬ ಮಿಸ್ ಮಾಡ್ತೀವಿ. ಇಲ್ಲಿ ಡೈಲಿ ಬರ್ತಾಯಿದ್ವಿ ಖುಷಿಯಾಗಿ ಜಿಮ್. ನಾವು ಇಲ್ಲಿ ವರ್ಕೌಟ್ ಮಾಡೋದೇ ಗೊತ್ತಾಗ್ತಾ ಇರಲಿಲ್ಲ, ಜಸ್ಟ್ ಹಾರ್ಡ್ ವರ್ಕ್ ಇತ್ತು. ಬಟ್ ನಾವು ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಇಲ್ಲಿ ಜಿಮ್ಮಲ್ಲಿ, ಬಿಕಾಸ್ ಇಲ್ಲಿ ಎನ್ವಿರಾನ್ಮೆಂಟ್ ಆ ಥರ ಇದೆ. ಬೇರೆ ಜಿಮ್ಮಲ್ಲಿ ನಿಮಗೆ ಈ ಎನ್ವಿರಾನ್ಮೆಂಟ್ ಸಿಗಲ್ಲ, 100% ಸಿಗಲ್ಲ. ನನಗೆ ಇವಾಗ ಅನಿಸ್ತಾ ಇದೆ ಮತ್ತೆ ಈ ಪ್ಲೇಸ್ ಬಂದಿಲ್ಲ ಅಂದರೆ ಬೇರೆ ಕಡೆ ಈ ಥರ ವರ್ಕೌಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಈಗೊಂಥರ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ ನನಗೆ. ಸೊ ನೆಕ್ಸ್ಟ್ ಇಲ್ಲೇ ಜಾಯಿನ್ ಆಗೋಣ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ಭರತ್ ಗೌಡ ಸರ್. ಆ್ಯಂಡ್ ನಾನು 100% ರೆಕಮೆಂಡ್ ಮಾಡ್ತೀನಿ BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ. ಸೊ ಫಸ್ಟೇ ಪ್ರಿಪೇರ್ ಆಗಿ ಬನ್ನಿ. ಜಸ್ಟ್ ಸೋಷಿಯಲ್ ಲೈಫ್ ಡೈರೆಕ್ಟಾಗಿ ಡೋಂಟ್ ಕಮ್ ಫ್ರಮ್ ಸೋಷಿಯಲ್ ಲೈಫ್ ಟು BG ಸ್ಟುಡಿಯೋ. ತುಂಬ ಕಷ್ಟ ಆಗುತ್ತೆ. ಬಿ ಪ್ರಿಪೇರ್ಡ್. ಬಂದಮೇಲೆ 100% ಕಮಿಟ್ಮೆಂಟ್ ಮಾಡಿ. ಎಲ್ಲ BGಗೆ ಬಿಟ್ಬಿಡಿ, ಅವ್ರು ನೋಡ್ಕೊತಾರೆ. ದೇ ವಿಲ್ ಟೇಕ್ ಕೇರ್. ನೀವು ಅಷ್ಟೇ ಮಾಡಬೇಕಾಗಿರೋದು. ಸೊ ಆಲ್ ದ ಬೆಸ್ಟ್ ಫಾರ್ ಭರತ್ ಗೌಡ ಸರ್ ಆ್ಯಂಡ್ ದಿಶಾ ಮೇಡಮ್. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ BG ಟ್ರಾನ್ಸ್ಫಾರ್ಮೇಷನ್, ವಿತ್ ಮೈ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ ಇದೇ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಥ್ಯಾಂಕ್ ಯು. Don't you think we're done? Don't you think we're done?